ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರ ಒಂದು ಜನ್ಮದಿನವನ್ನು ಧರ್ಮಗುರು ಅಪ್ಪ ಬಸವಣ್ಣರ ಒಂದು ಸರ್ಕಲ್ನಲ್ಲಿ ಅವರ ಒಂದು ನೇತೃತ್ವದಲ್ಲಿ ಕೆಳಗಡೆ ಮೂರ್ತಿಯ ಆವರಣದಲ್ಲಿ ನಾವು ಮಡಿವಾಳ ಮಾಚಿದೇವರ ಜಯಂತಿಯನ್ನು ನಮ್ಮ ಪಾಲ್ಕಿ ನಗರದ ಎಲ್ಲ ಬಸವ ಭಕ್ತರು, ಬಸವ ತತ್ವನಿಷ್ಠರು, ಅನುಯಾಯಿಗಳು ಹಾಗೂ ಮಡಿವಾಳ ಮಾಚಿದೇವ ಸಮಾಜದವರು, ಎಲ್ಲ ಸಮಾಜದ ಬಾಂಧವರು ಎಲ್ಲರನ್ನ ಕೂಡಿ ಇವತ್ತಿನ ದಿವಸ ಇಲ್ಲಿ ಮಡಿವಾಳ ಮಾಚಿದೇವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ತಾವುಗಳೆಲ್ಲ ಈ ಜಯಂತಿಯಲ್ಲಿ ಭಾಗಿಯಾಗಿ ಪುನೀತರಾಗಬೇಕು ಅಂತ ತಮ್ಮಲ್ಲಿ ನೆನೆಸ್ಕೊಳ್ತೀವಿ. ಈಗ ಮೊದಲನೇದಾಗಿ ಸಂಕ್ಷಿಪ್ತ ಒಂದು ಪ್ರಾರ್ಥನೆ ನಡೆಸಲಾಗ್ತದೆ. ಪ್ರಾರ್ಥನೆ ಆದಮೇಲೆ ಪೂಜೆ, ಧ್ವಜೆಯನ್ನು ಹಾಗೂ ಸಂಕ್ಷಿಪ್ತ ಕೆಲವು ವಿಚಾರಗಳನ್ನು ಅವ್ರ ಬಗ್ಗೆ ನಾವು ತಿಳಿಸ್ಕೊಳ್ಳೋಣ. ಹಾಗಾಗಿ ಈಗ ಮೊದಲನೇದಾಗಿ ಸಂಕ್ಷಿಪ್ತ ಪ್ರಾರ್ಥನೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ನಮ್ಮ ಶರಣರಾದ ಮಲ್ಲಿಕಾರ್ಜುನ ರುಣಗಾಪುರಣ್ಣವರಲ್ಲಿ ವಿನಂತಿಸ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಪ್ರಣವಾಕಾರಂ ಬಸವಂ ಪ್ರಣವಾಕಾರಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಶರಣಾಗತ ರಕ್ಷಕ ವರಲೋಲಂ ಬಸವಂ ಜನ್ಮಕುಟಾರಂ ಬಸವಂ ಜನ್ಮಕುಟಾರಂ ಬಸವಂ ನಮಾಮಿ ಶ್ರೀ ಗುರು ಬಸವೇಶಂ. ಪ್ರಣವಾರೂಢನು ಪ್ರಣವಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯನು ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲ ಸಂಗಮ ದೇವರು ಇವನಾರವ 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 ನೆಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇವನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಬಸವ ಗುರುವಿನ ತತ್ವ ಲೋಕವಿ ಹಬ್ಬಲಿ ಮನುಜ ಕಲ್ಪಿತ ಜಾತಿ ಹೆರೆ ತೊಲಗಿ ಹೋಗಲಿ ವಿಶ್ವ ಮಾನವ ಪ್ರೀತಿ ಹೊನಲಾಗಿ ಹರಿಯಲಿ ಸೃಷ್ಟಿಕರ್ತನ ಕರುಣೆಯಮ್ಮ ಕಾಪಾಡಲಿ ಲಿಂಗದೇವನ ಕರುಣೆಯಮ್ಮ ಕಾಪಾಡಲಿ ಶ್ರೀ ಗುರು ಬಸವಂಗ ಶರಣಾಗಿಹೇ ಲಿಂಗದೇವನಿಗೆ ಶರಣಾಗಿಹೇ ಶರಣಾಗಣಕ್ಕೆ ಶರಣಾಗಿಹೇ ಕರುಣ ಪ್ರಸಾದ ಸ್ವೀಕರಿಸಿಹೇ ಗಣಪದವಿಯನ್ನು ನಾ ಹೊಂದಿಹೇ ಗಣಪದವಿಯನ್ನು ನಾ ಹೊಂದಿಹೇ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ಜಗವನ್ನು ರಚಿಸಿಹ ತಂದೆಯು ನೀನು ಸ್ವಗದಿಂಪಾಲಿಪ ತಾಯಿಯು ನೀನು
ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣಿಯು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ವಿಘ್ನ ನಿವಾರಕ ಶಕ್ತಿಯು ನೀನು. ಬುದ್ಧಿ ಪ್ರದಾಯಕ ದೇವನು ನೀನು. ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ವೇದಾಂತಿಗಳು ಪರಬ್ರಹ್ಮನೆಂಬರು. ಆಗಮಿಕರು ಪರಶಿವನೆಂಬರು. ಅಲ್ಲಹ ಯೆಹೋವ ಸುಪ್ರೀಂ ಗಾಡ್. ಲಿಂಗ ದೇವ ನಿಮ್ಮಯ ಹೆಸರು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ಮರವಿನ ತಿಮಿರದಿ ಮನವು ಮುಳುಗುತ್ತ ಮುಂದಡಿ ಇಡದೆ ಬಳಲುತ್ತಿರೆ. ಅರಿವಿನ ಬೆಳಕನ್ನು ಪಕ್ಕದಲ್ಲಿ ಚೆಲ್ಲುತ್ತ ಮುಂದಡಿ ಇಡಿಸುವ ಗುರು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ಅಂದಿನ ಅನ್ನವ ನೀಡುವ ನೀನು. ಬಂಧನ ಹರಿಸುವ ಭವಹರ ಭಾನು. ಬಾಳಲಿ ನಡೆಯಲು ಆತ್ಮ ಬಲವ ನೀಡುವ ಮಂಗಲ ಶಕ್ತಿಯು ನೀನು. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ನಿಮ್ಮನ್ನಲ್ಲದೆ ಯಾರನ್ನು ಬೇಡೆನು. ಬನ್ನವ ಕಳೆಯುವ ಚಿನ್ಮಯನೇ. ಎಮ್ಮಯ ಜೀವನ ಸರ್ವ ಸಂಪದದಿ ಬೆಳಗಲು ಕರುಣಿಸು ಸಚ್ಚಿದಾನಂದ. ಬೆಳಗಲು ಕರುಣಿಸು ಸಚ್ಚಿದಾನಂದ. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ. ನೀನೇ ಸರ್ವಕ್ಕೂ ಕಾರಣಕರ್ತ. ನೀನೇ ಸರ್ವಕ್ಕೂ ಕಾರಣಕರ್ತ. ನೀನೇ ಸರ್ವಕ್ಕೂ
ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ. ಜೈ ಗುರು ಬಸವೇಶ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ ಜಯವಾಗಲಿ. ವೀರ ಗಣಾಚಾರಿ ಮಡಿವಾಳ ಮಾಜಿ ತಂದೆಗಳಿಗೆ ಜಯವಾಗಲಿ. ಇಲ್ಲಿಯವರೆಗೆ ಸಂಕ್ಷಿಪ್ತ ಪ್ರಾರ್ಥನೆ ನಡೆಸಿಕೊಟ್ಟಿರುವ ಶರಣರಾದ ಮಲ್ಲಿಕಾರ್ಜುನ ಗಂಗೋಪುರವರಿಗೆ ಭಕ್ತಿಯ ಶರಣಾರ್ಥಿಗಳು. ಈಗ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರೆದಿರುವ ಎಲ್ಲರಿಗೂ, ಎಲ್ಲ ಶರಣ ಬಂಧುಗಳಿಗೂ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು. ಈಗ ಗುರು ಬಸವಣ್ಣನವರ ಪೂಜೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಬಸವಣ್ಣವರ ಪೂಜೆ ಆದಮೇಲೆ ಶರಣ ಮಡಿವಾಳ ಮಾಚಿದೇವರ ಒಂದು ಪೂಜೆಯನ್ನು ಆಗ್ತದೆ. ಅದ ನಂತರ ಧ್ವಜವನ್ನು ನೆರವೇರಿಸಿಕೊಡ್ತದೆ. ಇಷ್ಟೇ ಒಂದು ಕಾರ್ಯಕ್ರಮ ಸಂಕ್ಷಿಪ್ತದಲ್ಲಿ ನಡೀತದೆ. ಹಾಗಾಗಿ ಈ ಕಾರ್ಯಕ್ರಮದ ಇವತ್ತಿನ ದಿವಸ ಮಡಿವಾಳ ಮಾಚಿದೇವರ ಒಂದು ಅನುಯಾಯಿಗಳಾದ ಶರಣ ಜೀವಿಗಳಾದ ನಮ್ಮ ದಿಲೀಪಣ್ಣ, ಈ ಸಮಾಜದ ಅಧ್ಯಕ್ಷರು, ಅವರ ಒಂದು ಲಿಂಗಹಸ್ತದಿಂದ ಇವತ್ತಿನ ಗುರು ಬಸವಣ್ಣವರ ಪೂಜೆಯನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ದಿಲೀಪಣ್ಣವರಲ್ಲಿ ಕೇಳ್ಕೊತೇನೆ. ಅವ್ರಿಗೊಂದು ಪೂಜೆಯನ್ನು ಮಾಡಿ ಬರ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮುಕ್ತಿದಾಯಕ ಮೊದಲು ಗುರು ಬಸವಣ್ಣವರ ಪೂಜೆ ಮಾಡಿ. ಮುಕ್ತಿದಾಯಕ ಶರಣ ರಕ್ಷಕ ನಿತ್ಯ ಮೂರುತಿ ಬಸವನೇ, ಭಕ್ತಿಯಿಂದಲೇ ಚರಣ ಕಮಲಕ್ಕೆ ನಿತ್ಯ ವಂದಿಪೆ ತಂದೆಯೇ, ನಿತ್ಯ ವಂದಿಪೆ ತಂದೆಯೇ. ಅರಿವು ಇಲ್ಲದ ಮನುಜ ಜನ್ಮವು ಶಾಪವೆನ್ನುತ್ತ ನೊಂದೆನೋ, ಮರೆವ ಹರಿಯುವ ಗುರುವೆಯನ್ನು ತಲಿ ನಿಮ್ಮ ಚರಣವ ಪಿಡಿದೆನೋ, ನಿಮ್ಮ ಚರಣವ ಪಿಡಿದೆನೋ. ನಿಮ್ಮ ಕರುಣೆಯು ಎನ್ನ ಬಾಳಿನ ರಕ್ಷೆಯನು ತಲಿ ನಂಬಿಹೆ, ಬನ್ನ ತೊಡೆಯುವ ಬೆಳಗ ಬೀರುವ ಶಕ್ತಿಯನ್ನು ತಕಾದಿಹೆ, ಶಕ್ತಿಯನ್ನು ತಕಾದಿಹೆ. ಮೋಹರಹಿತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ಧಾಮವೇ, ಕಾಹುದೆಮ್ಮನು ಕೈಯ ಬಿಡದೆ ದೇವನ ಕರುಣೆಯ ಕಂದನೆ, ದೇವನ ಕರುಣೆಯ ಕಂದನೆ. ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದಲ್ಲಿ ಮೀಸು, ಜ್ಞಾನದೊಡುಗೆಯ ಮನಕ್ಕೆ ಉಡಿಸಿ ಮೃಡನ ಪಾದಕ್ಕೆ ಏರಿಸು, ಮೃಡನ ಪಾದಕ್ಕೆ ಏರಿಸು. ನಿಮ್ಮ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯು, ನಿಮ್ಮ ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ಹಂದರ, ನನಗೆ ಶಾಂತಿಯ ಹಂದರ. ನಿಮ್ಮ ಪಾವನ ಚರಣ ಯೋಗ್ಮವು ಭವವ ದಾಂಟಿ ಪಡೋಣಿಯು, ಸನ್ನುತಾಂಗನೆ ನಿಮ್ಮ ನೆನೆಹಿದು ಬಾಳಿಗಮೃತ ಸೋನಿಯೋ, ಬಾಳಿಗಮೃತ ಸೋನಿಯೋ. ನೀವು ಆಡಿಪ ಬೊಂಬೆ ನಾನು ಮಿಡಿಸೆ ನುಡಿಯುವ ವೀಣೆಯು, ನೀವು ಉಡಿಸಿ ಉಣಿಸಿ ಸಲಹಲು ಎನ್ನ ಬಾಳುಳು ಜೇಂಕೃತಿ, ಎನ್ನ ಬಾಳುಳು ಜೇಂಕೃತಿ. ಮಂತ್ರ ಪುರುಷನೇ ಶಾಂತಿ ಚಂದ್ರನೇ ದುರಿತ ತಿಮಿರಕ್ಕೆ ಭಾನುವೆ, ಕೀರ್ತಿಸುವೆ ಅನವರತ ನಿಮ್ಮನು ಸಚ್ಚಿದಾನಂದ ಕಂದನೆ, ಸಚ್ಚಿದಾನಂದ ಕಂದನೆ. ಬರ್ರಿ. ಅದೇ ರೀತಿ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರ ಒಂದು ಪೂಜೆಯನ್ನು ಅವರ ಸಮಾಜದ ಮುಖಂಡರು ಹಾಗೂ ಮಲ್ಲಿಕಾರ್ಜುನ ಶರಣರು ಇಬ್ಬರು ಮಾಚಿದೇವರ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ಳಿ. ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ, ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ. ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ, ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ. ದೇವರ ಹಿಪ್ಪರಗಿಯಲಿ ಜನಿಸಿ ನೀನು ಬಂದೆಯು, ದೇವಗುರು ಬಸವಣ್ಣನ ಪದಕ್ಕೆ ಒಲೆದು ನಿಂದೆಯು. ಅನುಭವದ
ಮಂಟಪದ ಸ್ತಂಭವಾಗಿ ಮೆರೆದೆಯು ಅನುಭಾವದ ನುಡಿಗಳನ್ನು ಭಾವ ತುಂಬಿ ಉಳಿದೆಯು ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ ಗುರು ಬಸವ ತಂದೆಯ ಕಾರುಣ್ಯವ ಗಳಿಸುತ್ತ ಬಸವ ತಂದೆ ನಿನ್ನ ಪ್ರಾಣತ್ಯೆಂದು ತಿಳಿದು ನಡೆದೆಯು ಬಸವ ಧರ್ಮ ರಕ್ಷಣೆಗೆ ತನು ಮನಗಳ ಅರ್ಪಿಸಿ ತ್ಯಾಗ ಯೋಗ ಧೀರತೆಯ ಸಂಗಮವಾಗಿ ಮೆರೆದೆಯು ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ ಜಾತಿವಾದಿ ಜನರು ವಚನ ನಾಶಗೈಯಲೆಳೆಸಲು ಛಾತಿಯಿಂದ ಖಡ್ಗ ಹಿಡಿದು ಅರಿಗಳನ್ನು ಮರ್ದಿಸಿದೆ ವಚನ ನುಡಿಯು ಉಳಿಸಿಕೊಟ್ಟ ಧೀರ ಶರಣ ನೀನಾದೆ ಲಿಂಗಾಯತ ಧರ್ಮ ಜ್ಯೋತಿ ವೀರ ಮಾಚಿ ತಂದೆ ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ ಉಳಿವೆ ಮನಗೆ ಸಾಹಿತ್ಯವ ತಂದು ಸಂರಕ್ಷಿಸಿ ಅಳಿವ ಕಾಯವಿದನು ಗೊಡಚಿ ಕ್ಷೇತ್ರದಲ್ಲಿ ಬಿಟ್ಟೆಯು ಧೀರ ಶರಣ ವೀರ ಗುರು ಮಾಚಿ ತಂದೆ ವಂದಿತೆ ನಿಮ್ಮ ನೀರ ನಡೆ ನಮಗೆ ಎಂದೆಂದು ಸ್ಫೂರ್ತಿಸಲೇ ಜಯತು ಜಯತು ಮಾಚಿ ದೇವ ಧೀರ ಯೋಗಿ ಪಾಹಿ ಮಾಂ ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ ಜಯತು ಜಯತು ಮಾಚಿ ಧೀರ ಯೋಗಿ ಪಾಹಿ ಮಾಂ ಜಯತು ಜಯತು ಗಣವೀರ ಮಾಚಿ ತಂದೆ ರಕ್ಷ ಮಾಂ ಮಾಚಿ ತಂದೆ ರಕ್ಷ ಮಾಂ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಗಳಿಗೆ ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಗಳಿಗೆ ಇಲ್ಲಿವರೆಗೆ ಪೂಜೆಯನ್ನು ಸಲ್ಲಿಸಿರುವ ಮಡಿವಾಳ ಮಾಚಿ ಸಮಾಜದ ಹಿರಿಯ ಮುಖಂಡರು ಅಧ್ಯಕ್ಷರಾದ ದಿಲೀಪಣ್ಣ ಹಾಗೂ ಮಲ್ಲಿಕಾರ್ಜುನ ಮೊದಲ ಭಕ್ತಿಯ ಶರಣ ಶರಣಾರ್ಥಿಗಳು ಈಗ ಗುರುಬಸವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಬೇಕು. ಮಾಲಾರ್ಪಣೆಯನ್ನು ಶರಣರಾದ ಬರ್ಮಾಣ್ಣವರು ರಮೇಶ್ ಬರ್ಮಾಣ್ಣವರು ಹಾಗೂ ನಮ್ಮ ಯೋಗೇಶ್ ಅವರು PDO ನಮ್ಮ ಕರ್ನಾಟಕ ವಚನ ಸಾಹಿತ್ಯ ಸಮಾಜದ ಕಾರ್ಯದರ್ಶಿಗಳು ಹಾಗೂ ಬರ್ಮಾ ಸರ್ ಅವರು ಇರುವರು ಗುರುಬಸವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡಿ ಬರಬೇಕು. ಅದಾದ ನಂತರ ಧ್ವಜ ನೆರವೇರುತ್ತದೆ. ಶರಣರಾದ ಪ್ರಕಾಶಣ್ಣ ಸಿಂಧೆಯವರು ಅವರ ಒಂದು ಅಮೃತಸ್ಥದಿಂದ ಇವತ್ತಿನ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ಎಲ್ಲರೂ ವಿನಿಸ್ಕೊಳ್ತೇನೆ. ಪ್ರಕಾಶಣ್ಣವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಶ್ರೀಕಾರ ರೂಪಾಗಿ ಓಂಕಾರ ಉಸಿರಾಗಿ ಲೋಕಕ್ಕೆ ಗುರುವಾಗಿ ಬೆಳಕನ್ನು ತೋರುವ ಬಸವಣ್ಣನ ನೆನೆಯೋಣ. ಶ್ರೀ ಗುರು ಬಸವಣ್ಣನ ನೆನೆಯೋಣ. ಮಾಲಾರ್ಪಣೆ ಬರೋವರೆಗೆ ಒಂದು 3 ನಿಮಿಷದ ಒಂದು ಹಾಡು ಹಾಡ್ತಾರೆ ಅವರು, ಅದನ್ನು ಹಾಡಲಿ. ಅದಾದಮೇಲೆ ವಿಜಯವಾಡ ನೆರವೇರಿಸೋಣ. ಸೊ ಅಲ್ಲೇ गुंडप्पा सर का मैं धन्यवाद मानता हूँ। और जैसे कि हाड़ा बोले होंगे, ये भजन है, रफी साहब का भजन है, मैं अक्सर ये गाता हूँ। तो प्रस्तुत है ये भजन। सुख के सब साथी दुख में न कोई, सुख के सब साथी दुख में न कोई, मेरे राम तेरा नाम एक साचा दूजा न कोई, सुख के सब साथी दुख में न कोई। ಧನ್ಯವಾದ ನಮ್ಮ ಸದಾಶಿವ ಅವರಿಗೆ. ಈಗ
ನಮ್ಮ ಪ್ರಕಾಶನ ಚಂದ್ರಿ ಅವರು ಅವರ ಒಂದು ನೇತೃತ್ವದಿಂದ ಧ್ವಜಾರೋಹಣ ಕಾರ್ಯಕ್ರಮ ನಡೆಯುತ್ತದೆ. ಧ್ವಜಗೀತೆಯನ್ನು ಎಲ್ಲರೂ ಎರಡು ಸೈಡ್ ಸ್ವಲ್ಪ ಸರಿ ಬರುತ್ತೆ. ಬರ್ರಿ ಅಂತ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ 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 ಶ್ರೀ ಗುರು ಬಸವಲಿಂಗಾಯ. ಓಂ ಶ್ರೀ ಗುರು ಜೈ ಗುರು ಬಸವೇಶ್ವರರ ಮಹಾದೇವ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಜಾತೀಯತೆಯ ತಿಮಿರ ತೊಡೆದು, ಧಾರ್ಮಿಕತೆಯ ತತ್ವ ಹಿಡಿದು, ಬಸವ ಪತಾಕೆಯ ತತ್ವದೊಡನೆ ಮೆರೆಸುತ್ತ, ಧರ್ಮವೆಂಬುದು ಸದ್ಧರ್ಮ, ಧರ್ಮವೆಂಬುದು ಮಾನವ ಧರ್ಮ, ಧರ್ಮವೆಂಬುದು ರಾಷ್ಟ್ರ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ, ಧರ್ಮವೆಂಬುದು ವಿಶ್ವ ಧರ್ಮ. ಹೇ ಶರಣ ಬಂಧುಗಳೇ, ಬಸವಾದಿ ಪ್ರಮತರ ದಿವ್ಯ ಪರಂಪರೆಯವರು, ಮನುಕುಲದ ಸ್ವಾತಂತ್ರ್ಯಕ್ಕೆ ದುಡಿವೆವೆಂಬ ಛಲದವರು, ಎಮ್ಮ ಬಾಳ ಕಣಕಣವು ಬಸವ ಪಾದ ಕರ್ಪಣ, ಎಮ್ಮ ಚೆನ್ನ ತನುಮನವು ನಾಡಹಿತಕ್ಕೆ ತರ್ಪಣ, ನಾಡಹಿತಕ್ಕೆ ತರ್ಪಣ. ಹೇ ಶರಣ ಬಂಧುಗಳೇ, ಜಾತಿ ಮತ ಪಂಥಗಳ ಕೀಳು ಭಾವ ಅಳಿಸುವ, ಭಿನ್ನ ಭೇದ ಮರೆತು ಬಾಳುವ, ಪ್ರೇಮ ಭಾವ ಬೆಳೆಸುವ, ಶಾಂತಿ ಸ್ನೇಹ ಪ್ರೇಮ ಸಮತೆ ಅಂಗವಿಸಿ ಬಾಳುವ, ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲವೆರೆಯುವ, ಬಸವ ಧರ್ಮ ಪ್ರಣತೆಯುರಿಗೆ ಬಾಳ ತೈಲವೆರೆಯುವ. ಹೇ ಶರಣ ಬಂಧುಗಳೇ, ಬಸವ ಧ್ವಜವು ಹಾರುತ್ತಿದೆ, ಬಸವ ಧ್ವಜವು ಹಾರುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ, ಶಾಂತಿ ಧ್ವನಿ ಮೊಳಗುತ್ತಿದೆ. ಬನ್ನಿ ಬನ್ನಿ ಬನ್ನಿರೆಲ್ಲ, ಬನ್ನಿ ಬನ್ನಿರೆಲ್ಲ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ, ಭೇದ ಭಾವ ತೊಡೆದೀಗ. ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ, ಹೇ ಶರಣ ಬಂಧುಗಳೇ. ಬಸವ ಧರ್ಮದ ಷಟ್ಸೂತ್ರ ಘೋಷಣೆ. ನಮ್ಮ ಧರ್ಮಗುರು ವಿಶ್ವಗುರು ಮಂತ್ರಪುರುಷ ಬಸವಣ್ಣನವರು ನಮ್ಮ ಧರ್ಮ ಸಂಹಿತೆ
ಸಮಾನತೆ ಸಾರುವ ವಚನ ಸಾಹಿತ್ಯ ನಮ್ಮ ಧರ್ಮ ಲಾಂಛನ ಸೃಷ್ಟಿಕರ್ತ ಲಿಂಗ ದೇವನ ಕುರುಹಾದ ಇಷ್ಟಲಿಂಗ ನಮ್ಮ ಧರ್ಮ ಕ್ಷೇತ್ರ ಗುರು ಬಸವಣ್ಣನವರ ಐಕ್ಯ ಕ್ಷೇತ್ರ ಕೂಡಲ ಸಂಗಮ ಶರಣಭೂಮಿ ಬಸವ ಕಲ್ಯಾಣ ತ್ಯಾಗಭೂಮಿ ಸುಕ್ಷೇತ್ರ ಉಳಿವೆ ನಮ್ಮ ಧರ್ಮ ಧ್ವಜ ಇಷ್ಟಲಿಂಗ ಷಟ್ಕೋನ ಸಹಿತ ಗುರು ಬಸವ ಧ್ವಜ ನಮ್ಮ ಧರ್ಮದ ಧ್ಯೇಯ ಜಾತಿ ವರ್ಣ ವರ್ಗರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣ ಶರಣ ಸಮಾಜ ನಿರ್ಮಾಣ ಜಯ ಬಸವರಾಜ ಭಕ್ತ ಜನ ಸುರಭೋಜ ಜಯತು ಮಹಾಕಾರಣಿಕ ಲಿಂಗ ದೇವನ ಘನ ತೇಜ ಜಯತು ಕರುಣಾ ಸಿಂಧು ಭಜಕ ಜನ ಬಂಧು ಜಯ ಇಷ್ಟದಾಯಕ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ರಕ್ಷಿಸು ಶ್ರೀ ಗುರು ಬಸವ ಜೈ ಗುರು ಬಸವೇಶ್ವರರ ಮಹಾದೇವ್. ವಿಶ್ವಗುರು ಮಂತ್ರಪುಷ್ಪ ಬಸವಣ್ಣನವರಿಗೆ ಜಯವಾಗಲಿ. ವಿಶ್ವಗುರು ಮಂತ್ರಪುಷ್ಪ ಬಸವಣ್ಣನವರಿಗೆ ಜಯವಾಗಲಿ. ಗಣಾಚಾರಿ ಮಡಿವಾಳ ಮಾಜಿ ತಂದೆಗಳಿಗೆ ಜಯವಾಗಲಿ. ಗಣಾಚಾರಿ ಮಡಿವಾಳ ಮಾಜಿ ತಂದೆಗಳಿಗೆ ಜಯವಾಗಲಿ. ಶರಣ ಸಂಕುಲಕ್ಕೆ ಜಯವಾಗಲಿ. ಇಲ್ಲಿವರೆಗೆ ತಟಸ್ಥರ ಧ್ವಜಾರೋಹಣವನ್ನು ನೆರವೇರಿಸಬೇಕಿರುವ ಶ್ರೀಯುತ ಪ್ರಕಾಶನ ಸಿಂಧೆ ಅವರಿಗೆ ಭಕ್ತಿಯ ಒಂದು ಶರಣಾರ್ಥಿಗಳು ಸಲ್ಲಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಸಮಾಜದ ಮುಖಂಡರಿಗೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳು ಸಲ್ಲಿಸಿ ಇವತ್ತಿನ ದಿವಸ ಮಡಿವಾಳ ಮಾಚಿದೇವರನ್ನ ಕುರಿತು ಒಂದು 5 ನಿಮಿಷ ಉಪನ್ಯಾಸವನ್ನು ಶ್ರೀಯುತ ಹಿರಿಯ ಶರಣರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಶರಣಜೀವಿಗಳಾದ ಶಂಭುಲಿಂಗ ಕಾಮಣ್ಣನವರು ಒಂದು 2 ನಿಮಿಷ ಮಾತಾಡಬೇಕು ಅಂತ ಹೇಳಿ ನೆನೆಸ್ಕೊಳ್ತೇನೆ. ವೀರ ಗಣಾಚಾರಿ ಮಡಿವಾಳ ಮಾಚಿ ತಂದೆಯವರ ಜಯಂತ್ಯೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇಲ್ಲಿಯವರೆಗೆ ಬಸವ ಪ್ರಾರ್ಥನೆಯನ್ನು ಇಟ್ಟುಕೊಟ್ಟಿರ್ತಕ್ಕಂಥ ಮಲ್ಲಿಕಾರ್ಜುನ ಗಂಗಾಪುರಿಯವರಿಗೂ ಕಾರ್ಯಕ್ರಮದ ರೂವಾರಿಗಳು ಸಂಚಾಲಕರಾಗಿರುವಂಥ ಯುವಕ ಸಂಗಮಿಕ ಸಂಘದಲ್ಲಿಯೂ ಧ್ವಜಾರೋಹಣ ಮಾಡಿರ್ತಕ್ಕಂಥ ಸಂಘದ ಗೌರವಾನ್ವಿತ ಅಧ್ಯಕ್ಷರಾಗಿರುವಂಥ ದಿಲೀಪ್ ಅವರಲ್ಲಿಯೂ ಎಲ್ಲ ನೆರೆದಿರ್ತಕ್ಕಂಥ ಎಲ್ಲ ಸಹೋದರ ಶರಣರಲ್ಲಿ ಭಕ್ತಿಯ ಶರಣಾರ್ಥಿಗಳು. ಶರಣರ ಹುಟ್ಟು, ಜನನ, ಬಾಲ್ಯ, ಅವರ ಬದುಕು ಇವೆಲ್ಲವುಗಳಿಗಿಂತಲೂ ಅವರು ಮಾಡಿರುವಂಥ ಸಾಧನೆ, ಸೇವೆ, ಅವರು ರಚನೆ ಮಾಡಿರುವಂಥ ಸಾಹಿತ್ಯ, ಅವರ ಸಂದೇಶ, ಅವರ ಸಾಹಿತ್ಯಿಕ ಮೌಲ್ಯ ಬಹಳ ಮುಖ್ಯ. ಶರಣರಾಗಿರುವಂಥ ಮಡಿವಾಳ ಮಾಚಿ ತಂದೆಯವರು ಅಣ್ಣ ಬಸವಣ್ಣನವರ ಒಂದು ಹಿರಿತನದಲ್ಲಿ, ಮುಖಂಡತ್ವದಲ್ಲಿ, ಕಲ್ಯಾಣದಲ್ಲಿ ಒಂದು ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿಗೆ ಬಳಸಿಕೊಂಡಿರ್ತಕ್ಕಂಥ ಮಾಧ್ಯಮ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯದ ಮೂಲ ಉದ್ದೇಶ, ಆಶಯ ಅಥವಾ ಆ ವಚನ ಸಾಹಿತ್ಯವನ್ನು ರಚನೆ ಮಾಡ್ತಕ್ಕಂಥ ಕಾರಣ ಸಮಾಜವನ್ನು ತಿದ್ದುವಂಥದ್ದು, ಸಮಾಜದ ಸುಧಾರಣೆ, ಸಮಾಜದ ಸರ್ವಾಂಗೀಣ ಬದಲಾವಣೆ. ಪ್ರತಿಯೊಬ್ಬರ ಮನೆ ಸುಧಾರಣೆ ಆಗಬೇಕು, ಸ್ವಚ್ಛ ಆಗಬೇಕು, ಈ ಸಮಾಜ ಸಮೃದ್ಧಿ ಆಗಬೇಕು, ಈ ನಾಡು ಕಲ್ಯಾಣ ಆಗಬೇಕು ಅನ್ನುವಂಥ ಕನಸನ್ನು ಕಟ್ಟಿಕೊಂಡಿರ್ತಕ್ಕಂಥ ಶರಣರು ಅದಕ್ಕಾಗಿ ತಮ್ಮ ಜೀವದ ಹಂಗು, ತಮ್ಮ ಇಡೀ ಬದುಕನ್ನು ತ್ಯಾಗ ಮಾಡಿ, ಇಡೀ ತಮ್ಮ ಬದುಕನ್ನು ಗಂಧದ ಕೊರಡಿನಂತೆ ಅವರು ಸಮಾಜಕ್ಕಾಗಿ ಸವಿಸಿದರು. ಅಂಥವರಲ್ಲಿ ಮಡಿವಾಳ ಮಾಚಿ ತಂದೆಯವರು ಕೂಡ ಒಬ್ಬರು. ಇಲ್ಲಿ ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಒಂದು 2 ಮಾತು ಹೇಳಿ ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮಡಿವಾಳ ಮಾಚಿ ತಂದೆಯವರ ಕಾಯಕ ಬಟ್ಟೆ, ಶರಣರ ಬಟ್ಟೆಯನ್ನು ಸ್ವಚ್ಛ ಮಾಡುವಂಥ, ಆ ಬಟ್ಟೆಯನ್ನು ಸ್ವಚ್ಛ ಮಾಡುವಂಥ ಕಾಯಕದ ಜೊತೆಗೆ ಈ ಸಮಾಜದ ಸಮಸ್ತರ
ಮಾನವರ ಮನಸ್ಸನ್ನು ಸ್ವಚ್ಛ ಮಾಡುವಂಥ ಕೆಲಸ ಶರಣರು ಮಾಡಿದರು. ಯಾಕೆ ಈ ಕೆಲಸ ಮಾಡಿದರು ಅಂತಂದ್ರೆ ಎಲ್ಲಕ್ಕೂ ಕಾರಣ ಮನಸ್ಸಿನಲ್ಲಿ ಬಿದ್ದಿರ್ತಕ್ಕಂಥ ಕೊಳೆ, ರಜ, ಹೊಲಸು ಅವೆಲ್ಲವನ್ನು ಸ್ವಚ್ಛ ಮಾಡಿದಾಗ ಮಾತ್ರ ಅವ ಮನುಷ್ಯ ಆಗ್ತಾನೆ. ಮನುಷ್ಯ ಬರೀ ಆಕೃತಿಯಿಂದ ಆಗೋದಿಲ್ಲ, ಅವ ಸಂಸ್ಕೃತಿಯಿಂದ ಆಯ್ತ. ಮನುಷ್ಯ ಆಕಾರದಿಂದಲ್ಲ, ಅವ ಆಚಾರದಿಂದ ಮನುಷ್ಯ ಆಗ್ತಾನೆ. ಮನುಷ್ಯ ಆಗಬೇಕು ಅಂದ್ರೆ ಅವನಿಗೆ ಮನುಷ್ಯತ್ವ ಬೇಕು. ಮನುಷ್ಯತ್ವ ಬೇಕು ಅಂದ್ರೆ ಮೊದಲು ಮನ ಸ್ವಚ್ಛ ಆಗಬೇಕು. ಇದು ಬೇಸಿಕ್ ಕೆಲಸ. ಆ ಮನ ಹೆಂಗೆ ಸ್ವಚ್ಛ ಮಾಡಿದ್ರು ಅಂತಂದ್ರೆ, ಮನ ಘನಮನ ಮಾಡಿದರು, ಮನ ಉನ್ಮನ ಮಾಡಿದರು, ಮನ ಮಹಾಮನ ಮಾಡಿದರು, ಮನ ಎತ್ತರಕ್ಕೇರಿಸಿದ್ರು. ಅದು ಸಾಧ್ಯ ಅಲ್ಲ. ಮನಸ್ಸು ಎಷ್ಟು ಎತ್ತರಕ್ಕೇರಿರ್ತೀವಿ ಅಷ್ಟು ದೊಡ್ಡವರಾಗ್ತೀವಿ, ಅಷ್ಟು ಮಹಾನ್ ವ್ಯಕ್ತಿಗಳಾಗ್ತೀವಿ, ಮನುಷ್ಯರಾಗ್ತೀವಿ, ಮನುಷ್ಯತ್ವ ಆಗ್ತದೆ, ಮಹಾತ್ಮರಾಗ್ತೀವಿ, ನಾವೇ ದೇವರಾಗ್ತೀವಿ ಅನ್ನುವಂಥ ಮಾತನ್ನು ಶರಣರು ಹೇಳಿದ್ರು. ಅಂಥ ಈ ಮನಸ್ಸು ಹೆಂಗದ ಅಂದ್ರೆ, ಮನಸ್ಸು ಒಳ್ಳೆಯದಕ್ಕೂ ಕಾರಣ, ಕೆಡದಕ್ಕೂ ಕಾರಣ. ಅದಕ್ಕೆ ಆ ಮನಸ್ಸನ್ನು ಅದಕ್ಕೊಂದು ಆಕಾರ ಕೊಡುವಂಥ, ಆ ಮನಸ್ಸಿಗೆ ನೇರವಾಗಿ ಮನಸ್ಸು ವಕ್ರ ಆಗ್ತದೆ, ಮನಸ್ಸು ಹೊಲಸಾಗ್ತದೆ, ಮನಸ್ಸು ಚಂಚಲ ಆಗ್ತದೆ, ಮನಸ್ಸು ಏನೇನೋ ಏನಪ್ಪ ಅಂತಂದ್ರೆ ಬಯಸ್ತದ, ಬೇಡ್ತದ, ಇಲ್ಲದನ್ನೆಲ್ಲ ಬಯಸಿ ಮನಸ್ಸು ಕುಬ್ಜ ಸಣ್ಣದಾಗ್ತದೆ. ಆ ಮನಸ್ಸಿಗೆ ಹಿಗ್ಗಿಸುವಂಥ, ಆ ಮನಸ್ಸಿಗೆ ದೊಡ್ಡದು ಮಾಡ್ತಕ್ಕಂಥ ಕೆಲಸ ನಮ್ಮ ಮಡಿವಾಳ ಮಾಚಿ ತಂದೆಯವರು ಮಾಡಿದರು. ಅದಕ್ಕೆ ಶರಣ ಬಂಧುಗಳೇ, ನಾವೆಲ್ಲರೂ ಇಲ್ಲೆಲ್ಲ ಪೂಜೆ, ಪ್ರಾರ್ಥನೆ, ಇವೆಲ್ಲ ಚಿಂತನ ಮಂಥನ ಸೇರ್ತಕ್ಕಂಥದ್ರ ಉದ್ದೇಶ ಏನಂತಂದ್ರೆ, ನಮ್ಮ ಮನಸ್ಸು ಸ್ವಚ್ಛ ಆಗಬೇಕು, ನಮ್ಮ ಮನಸ್ಸು ತಿಳಿ ಆಗಬೇಕು, ನಮ್ಮ ಮನಸ್ಸು ನಿರ್ಮಲ ಆಗಬೇಕು, ನಮ್ಮ ಭಾವ ಸದ್ಭಾವ ಆಗಬೇಕು, ನಮ್ಮ ಆಚಾರ ಸದಾಚಾರ ಆಗಬೇಕು, ನಮ್ಮ ನಡೆ ಸನ್ನಡೆ ಆಗಬೇಕು, ನಮ್ಮ ಬದುಕು ಬಂಧುರ ಆಗಬೇಕು, ನಮ್ಮ ಬದುಕು ಸುಂದರ ಆಗಬೇಕು ಅಂತಂದ್ರೆ ಮೊದಲು ಮನಸ್ಸು ಸ್ವಚ್ಛ ಮಾಡ್ಕೊಂಡೇವು ಅಂತಂದ್ರೆ ನಮ್ಮೆಲ್ಲ ಇಂದ್ರಿಯಗಳು, ನಮ್ಮೆಲ್ಲ ಅವಯವಗಳು ಶಾಂತ ಆಗ್ತಾವೆ ಅನ್ನುವಂಥ ಕಾರಣಕ್ಕಾಗಿ ನಮ್ಮ ಗುಂಡಪ್ಪ ಶರಣರು ಭಾಳ ಕಷ್ಟಪಟ್ಟು ಪ್ರತಿಯೊಬ್ಬರು ಜಯಂತಿಗೆ ಏನಪ್ಪ ಎಲ್ಲರಿಗೂ ಕರೆಸಿ, ಪ್ರತಿಯೊಂದು ತಿಂಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಫೋನ್ ಮಾಡಿ ಕರೆಸಿ ಮಾಡ್ತಕ್ಕಂಥ ಉದ್ದೇಶ ಏನಂತಂದ್ರೆ, ನಾವೆಲ್ಲರೂ ಪರಮಾತ್ಮನ ಮಕ್ಕಳು, ದೇವನ ಮಕ್ಕಳು, ನಮ್ಮಲ್ಲಿ ಭೇದ ಭಾವ ಇರಬಾರ್ದು, ನಾವೆಲ್ಲ ಒಂದೇ ಅನ್ನುವಂಥ ಮಾತನ್ನು ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಇನ್ನೊಂದು ನಿಮ್ಮ ಕಿವಿ ಮಾತು ಒಂದು ಏನು ಅಂತಂದ್ರೆ, ದಯವಿಟ್ಟು ನಮ್ಮ ಮಡಿವಾಳ ಮಾಚಿ ತಂದೆಯವರು, ನಾವು ಡೋಹಾರ ಕಕ್ಕಯ್ಯನವರು, ನಾವು ಸಮಗಾರ ಹರಳಯ್ಯನವರು, ನಾವು ಮಾದಾರ ಚೆನ್ನಯ್ಯನವರು, ನಾವು ಮತ್ತೊಬ್ಬರು, ಅದು ಹೆಣ್ಮಕ್ಳು ಅಕ್ಕಮಾದೇವಿ ನಮ್ಮದು, ಬಸವಣ್ಣ ನಿಮ್ಮದು, ಹೀಗೆಲ್ಲ ಏನಪ್ಪ ಅಂದ್ರೆ ನಾವು ಮಾಡ್ಕೊಳ್ಳಾಗ್ತೇನೆ. ಎಲ್ಲ ಶರಣರು ಒಂದೇ. ಅದಕ್ಕೆ ಮುಖಂಡರು ಒಬ್ರು ಬೇಕಲ್ಲ. ಮುಖಂಡರು ಅಂದ್ರೆ ಮೇಲೆ ಕೂಡೋದಲ್ಲ, ಕುರ್ಚಿ ಮೇಲೆ ಕೂಡೋದಲ್ಲ. ಇದು ಕುರ್ಚಿ ಮೇಲೆ ಯಾಕೆ ಕೊಡ್ತಾರೆ ಅಂದ್ರೆ ಎಲ್ಲರಿಗೂ ಕಾಣ್ಲಂತ ಕೊಡ್ತಾರೆ ಅಷ್ಟೇ. ಕುರ್ಚಿ ಮೇಲೆ ಕೊಡೋ ಉದ್ದೇಶ ಏನಂದ್ರೆ ಎಲ್ಲರಿಗೂ ಕಾಣ್ಲಂತ ಕೊಡೋದು ಅಷ್ಟೇ. ಅದ್ರ ಮ್ಯಾಲ ಕೆಳಗಂತೇನಿಲ್ಲ. ಆದ್ರೆ ಇದು ಇಟ್ಕೊಳ್ರಿ, ಬಸವಣ್ಣನವ್ರು ಎಲ್ಲರಿಗೂ ನಾಯಕರು. ಅವ್ರ ಮುಂದೆ ಅವತ್ತು ಎಲ್ಲ ಶರಣರು ಒಂದುಗೂಡಿದ್ರು. ಎಲ್ಲ ಶರಣರಿಗೆ, ಎಲ್ಲ ಸಮಾಜಕ್ಕೆ ಅವ್ರು ಸ್ವಚ್ಛ ಮಾಡಿದ್ರು. ಅವ್ರು ತುಂಬ ಗುಂಡಯ್ಯ ಇರಲಿ, ಹರಳಯ್ಯ ಇರಲಿ, ಎಲ್ಲರನ್ನ ಒಂದು ಮಾಡಿ. ದಯವಿಟ್ಟು ಯಾರೂ ಬೇರೆ ಆಗಬೇಡ್ರಿ, ಎಲ್ಲ ಕಾರ್ಯಕ್ರಮಕ್ಕೆ ಬರ್ರಿ, ಎಲ್ಲರೂ ಒಂದಾಗೋಣ, ಎಲ್ಲರೂ ವಿಚಾರ ತಗೋಣ. ಯಾಕಂದ್ರೆ ಶರಣರ ವಿಚಾರ ಏನು ಅಂದ್ರೆ, ನಮ್ಮೆಲ್ಲರನ್ನ ಸುಂದರ ಮಾಡಬೇಕು, ಚಂದ ಮಾಡಬೇಕು, ಒಳ್ಳೆಯದಾಗಬೇಕು, ನಮ್ಮ ಮನಸ್ಸು ಒಳ್ಳೆಯದಾಗಬೇಕು, ಅದ್ರ ಮನೆದು ಒಳ್ಳೆಯದಾಗ್ತದೆ, ಮನೆ ಒಳ್ಳೆಯದಾಯ್ತು ಅಂದ್ರೆ ಸಮಾಜ ಒಳ್ಳೆಯದಾಗ್ತದೆ, ಸಮಾಜ ಒಳ್ಳೆಯದಾಯ್ತು ಅಂದ್ರೆ ಊರು ಒಳ್ಳೆಯದಾಗ್ತದೆ, ಊರು ಒಳ್ಳೆಯದಾಯ್ತು ಅಂದ್ರೆ ದೇಶ ಅಂತಾನೆ ಒಳ್ಳೆಯದಾಗ್ತದೆ. ಬರೀ ಮನೆ ಕೂತ್ರೆ ದೇಶ ಕೆಟ್ಟದ ಅಂತ ಬೈಕೋತ ಕೂಡೋದಲ್ಲ. ಮೊದಲ ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋಣ ಅನ್ನುವಂಥ ಮಾತನ್ನು ಹೇಳಿ, ಭಾಳ ಗಡಬಡಿಯಿಂದ ಭಾಳ ಸ್ಪೀಡ್ ಹೋಗ್ತಾಯಿದ್ದೀನಿ ನಾನು. ಪ್ರೈವೇಟ್ ಟೈಪ್ ಯಾಕೆ ನಿಮಗೆಲ್ಲ ನಾನು ಮಾತಾಡೋದು ಸರಿಯಲ್ಲ. ಇದಕ್ಕೊಂದು ವ್ಯವಸ್ಥೆ ಮಾಡ್ಕೊಂಬಾರಿ. ಒಂದು ನಿಮ್ಮ ಮನವಿಲಿ ಏನಂತಂದ್ರೆ, ಶಾಸಕರ ಹತ್ತಿರ, ಮಂತ್ರಿಗಳ ಹತ್ತಿರ ಹೋಗಿ ಎಲ್ಲ ನಾವು ಸಮಾಜದವ್ರು ಕೂಡಿ ಒಂದು ಸ್ಥಳ ಬೇಕು. ನಮಗೆ ಈ ಜಯಂತಿ ಮಾಡೋದಾಗಲಿ, ಕಾರ್ಯಕ್ರಮ ಮಾಡೋಕೆ ಒಂದು ಸ್ಥಳ ಬೇಕು. ಹಂಗೆ ನೌಕರಿ ಸಂಘಕ್ಕೆ ಕೊಟ್ಟಾರ, ನಿವೃತ್ತ ನೌಕರಿ ಸಂಘಕ್ಕೆ ಕೊಟ್ಟಾರ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಭವನ ಕಟ್ಟಿಕೊಟ್ಟಾರ. ಅದಕ್ಕೆ ನಮಗೇನು ಭವನ ಬೇಡ, ಸುಮ್ಮನೆ ಕೂಡಲೇ ಜಾಗ ಇದ್ದರೆ ಸಾಕು. ಎಲ್ಲರೂ ಒಂದಿನ ನಾವು ಮೀಟಿಂಗ್ ಕರಿತೀವಿ. ಶಾಸಕರ ಹತ್ತಿರ, ಮಂತ್ರಿಗಳ ಹತ್ತಿರ ಹೋಗಿ, MP ಹತ್ತಿರ ಹೋಗಿ ನಮಗೊಂದು ಜಾಗ ಮಾಡಿಕೊಂಡು ಈಗ ನಿಂತು ಮಾಡೋದು ಸರಿಯಲ್ಲ. ಯಾಕಂದ್ರೆ ಇದು ಬಾಜಾರದಾಗ ಗಾಡಿ ಬರ್ತಿರ್ತಾವೆ, ಹೋಯ್ತಿರ್ತಾವೆ, ಡಿಸ್ಟರ್ಬ್ ಆಗ್ತದೆ. ಇದು ಬರೀ ಧ್ವಜ ಮಾಡ್ಲಿಕ್ಕೆ ಅಷ್ಟೇ ಇದು ಸ್ಥಳ. ಈ ಸ್ಥಳ ಮಾಡ್ಬೇಕಂದ್ರೆ ನಾವು ಒಂದು ಗಂಟೆ ಕೂಡ್ಬೇಕು. ಯಾಕಂದ್ರೆ ಶರಣರ ಚಿಂತನೆ ಭಾಳ ದೊಡ್ಡದ. ಆ ಪ್ರಾರ್ಥನಾ ಬೇಕು, ಬೇಡ ಅಂತಲ್ಲ. ಮೊದಲು ಪ್ರಾರ್ಥನೆ ಮಾಡಿದ್ರೆ ಮನಸ್ಸು ಶಾಂತ ಆಯಿತು. ಮನಸ್ಸು ಮೊದಲು ಶಾಂತ ಆಗ್ಬೇಕಂದ್ರೆ ಪ್ರಾರ್ಥನೆ ಬೇಕು. ಅದು ಮಂತ್ರ. ಅದು ಪ್ರಾರ್ಥನಾ ಅನ್ನೋದೊಂದು, ಅದು ಮನಸ್ಸಿಗೆ ಶಾಂತಿ ಕೊಡಿಸ್ತಕ್ಕಂಥ ಗಾರುಡ ವಿದ್ಯೆ. ಅದು ಆ ಗಾರುಡ ವಿದ್ಯೆ ಯಾಕೆ ಬೇಕಂದ್ರೆ, ಮೊದಲು ಮನಸ್ಸು ಶಾಂತ ಆಯ್ತಂದ್ರೆ ವಿಚಾರ ಕಲಿಯಬೇಕು. ಈಗ ಯಾರು ಮನುಷ್ಯ ಆ ಕಡೆ ಹೋಯ್ತದ, ಈ ಕಡೆ ಇರ್ತದೆ,
ನಮ್ಮ ಮನಸ್ಸು ವಿಮರ್ಶಿಸ್ತಾರೆ ಎಲ್ಲರ ಮನುಷ್ಯನ ಗುಣಧರ್ಮಿ ಹಾಗೆ ಅದಕ್ಕೆ ಶರಣರೇ ನಮ್ಮ ಹಿರಿಯ ನಾಶೇಟಪ್ಪರು ಎಲ್ಲ ಭಾಳ ಬಂದಾರ, ರೈತರು ಬಂದಾರ, ಎಲ್ಲರೂ ಬಂದಾರ. ನಮ್ಮ ಇವ್ರು ಭಾಳ ಚಂದ ಹಾಡ್ತಾರೆ. ಹಾಡು ಕೇಳ್ಬೇಕು ಅವ್ರದ್ದು. ಒಂದು ಹಾಡು ಕೇಳಿದ್ರೆ ಮನುಷ್ಯ ಏನಪ್ಪ ಅಂದ್ರೆ ಹಿಂಗೆ ಮಂತ್ರ ಮುಗ್ಧ ಆಯ್ತದ, ಮನುಷ್ಯ ಶಾಂತ ಆಗ್ತದೆ. ಕೆಲ ಕುಂತೆ ಒಂದು ಚಂದ ಕುಂತ ಕೆಳಗೆ ಬರ್ತಾರೆ. ಆರಾಮ್ ಕುರ್ಚಿಯಲ್ಲಿ ಬೇಕು, ಇಲ್ಲಿ ಕೆಳಗೆ ಕುಂತೆ ಕೇಳರಿ. ಅದಕ್ಕೆ ಎಲ್ಲರೂ ಬರ್ರಿ. ಇನ್ನೊಂದು ಕೇಳಿ ಏನಂತಂದ್ರೆ, ಶರಣ ಸಾಹಿತ್ಯ ಪರಿಷತ್ತಿನಿಗೆ ಎಲ್ಲರೂ ಸದಸ್ಯರಾಗ್ರಿ, ಎಲ್ಲ ಸಮಾಜದ ಮುಖಂಡರು ಎಲ್ಲರೂ ಇದಕ್ಕೆ ಮೆಂಬರ್ ಆಗ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಸಮಾಜ ಬೆಳಿಬೇಕು ಅಂದ್ರೆ ಒಂದು ಸಂಸ್ಥೆ ಬೆಳಿಬೇಕು. ಆ ಸಂಸ್ಥೆ ಕೆಲಸ ಏನಿರ್ತದೆ, ಸಮಾಜ ತಿದ್ದುವಂಥ ಕೆಲಸ ಇರ್ತದೆ. ಅದಕ್ಕಾಗಿ ನಮ್ಮ ದುಡ್ಡು, ನಮ್ಮ ಹಣ ವ್ಯರ್ಥ ಹೋಗೋದಿಲ್ಲ. ನಮ್ಮ ಹಣ ಒಳ್ಳೆಯದಕ್ಕಾಗಿ ಹೋಗ್ಬೇಕು, ಸಮಾಜಕ್ಕಾಗಿ ಹೋಗ್ಬೇಕು. ನಾವು ಇರಲಿ ಬಿಡಲಿ, ಮುಂದೆ ನಮ್ಮ ಸಮಾಜ, ನಮ್ಮ ಪೀಳಿಗೆ ಸುಧಾರಣೆ ಆಗಬೇಕನ್ನುವಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇ ಶರಣಾರ್ಥಿ. ಇಲ್ಲಿವರೆಗೆ ಶರಣಜೀವಿಗಳು ನಮ್ಮನ್ನೆಲ್ಲ ಉದ್ದೇಶಿಸಿ ಬಹಳ ಸುಂದರವಾದ ವಿಚಾರಗಳನ್ನು ಅವರು ತಿಳಿಸಿದ್ದಾರೆ. ಅವರ ವಿಚಾರನೇ ನಾವೆಲ್ಲರೂ ನಮ್ಮ ವಿಚಾರ ಅಂತ ತಿಳ್ಕೋಬೇಕು. ಯಾಕಂದರೆ ನಾವೆಲ್ಲ ಬದುಕು ಸುಂದರ ಆಗಬೇಕಾದ್ರೆ ನಾವೆಲ್ಲ ಒಂದಾಗಿರಬೇಕು. ನಮ್ಮ ಪ್ರೀತಿಯಿಂದ ನಾವೆಲ್ಲರೂ ಒಂದನ ಭಾವನೆ ನಮ್ಮಲ್ಲಿ ಬರಬೇಕು. ಅದು ಗುರುಬಸವಣ್ಣರು ಮಾಡಿದ ಕಾರ್ಯ ಅದೇ. ಹಾಗಾಗಿ ಇವತ್ತು ಎಲ್ಲರೂ ಬೇರೆ ಬೇರೆ ಅಂತ ನಾವು ವಿಂಗಡಣೆ ಆಗಬಾರ್ದು. ಎಲ್ಲರೂ ಒಂದು ಸಂಘಟಿತರಾಗಿ, ಧರ್ಮವಂತರಾಗಿ, ನೀತಿವಂತರಾಗಿ ಈ ಸಮಾಜಕ್ಕೆ ಒಂದು ದಾರಿ ದೀಪವಾಗಿ, ಬೆಳಕಾಗಿ ಬದುಕಬೇಕು ಅಂತ ಹೇಳಿ ಒಂದು ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಮತ್ತೊಮ್ಮೆ ಅವರಿಗೆ ಚಪ್ಪಾಳೆ ಒದಗಿ ಅಭಿನಂದಿಸೋಣ. ಇದೇ ಒಂದು ಸಂದರ್ಭದಲ್ಲಿ ಒಂದು 2 ನಿಮಿಷ ಲಿಂಗಾಯತ ಧರ್ಮದ ಒಂದು ಸಮನ್ವಯ ಸಮಿತಿಯ ಅಧ್ಯಕ್ಷರು ಮರಿ ಅಣ್ಣವರು ನಿಮ್ಗೆಲ್ಲರೂ ಪರಿಚಯ ಇದ್ದಾರೆ. ಹಾಗಾಗಿ ಒಂದು 2 ನಿಮಿಷ ಅವರ ಒಂದು ಅನುಭವವನ್ನು ಹಂಚ್ಕೊಂಡು ಮಂಗಲ ಆಗ್ತದೆ. ಅದಾದಮೇಲೆ ಟೀ ವ್ಯವಸ್ಥೆ ಇದೆ, ಟೀ ಕುಡಿಬೇಕೆಲ್ಲರೂ, ಹಾಗೆ ಹೋಗಬಾರ್ದು. ಮತ್ತೊಂದು, ನಾವು ಪ್ರತಿ ಶರಣರ ಜಯಂತಿ ಹೆಚ್ಚಾನೆಚ್ಚು ನಾವು ಫೋನ್ ಮಾಡ್ತೀವಿ. ಇಲ್ಲಿ ನಾನು ವಾಟ್ಸಪ್ ಗ್ರೂಪ್ನಾಗ ನೋಡಿದ್ರು ಸಹಿತ ಪ್ರತಿ ಸಲ 8 ಗಂಟೆಗೆ ಅದು ಫಿಕ್ಸೇ. ಅದು ಏನು ಟೈಮಲ್ಲಿ ಚೇಂಜ್ ಇಲ್ಲ, ಕರೆಕ್ಟ್ ಟೈಮಿಗೆ ಚಾಲೂ ಮಾಡ್ತೀವಿ. ಯಾರು ಬರಲಿ ಬಿಡಲಿ, ಒಬ್ಬರು ಬರಲಿ ಇಬ್ಬರು ಬರಲಿ, ಅದನ್ನು ಚಾಲೂ ಮಾಡ್ತೀವಿ. ಹಾಗಾಗಿ ದಯಮಾಡಿ ಎಲ್ಲರಲ್ಲಿ ವಿನಂತಿ, ಸರಿಯಾಗಿ 8 ಗಂಟೆಗೆ ಎಲ್ಲ ಶರಣರ ಜಯಂತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು. ಹಾಗಾಗಿ 5 ತಾರೀಕಿಗೆ ಸರ್ಕಾರ ವತಿಯಿಂದ ನಮ್ಮ ಸವಿತಾ ಮಹರ್ಷಿಗಳು ನಮ್ಮ ಹಡಪದ ಸಮಾಜದಲ್ಲಿ 2-3 ಶರಣರಾಗಿ ಹೋಗಿದ್ದಾರೆ. ಹಾಗಾಗಿ ಸವಿತಾ ಮಹರ್ಷಿಗಳಂತ ಆಗಿ ಹೋಗಿದ್ದಾರೆ. ಅವ್ರು 5 ತಾರೀಕು ಸರ್ಕಾರ ಅದನ್ನು ಆಚರಣೆ ಮಾಡ್ತಾ ಇದೆ. ನಾವು ಕೂಡ ಇಲ್ಲಿ ಆಚರಣೆ ಮಾಡ್ತೀವಿ. ಯಾರಿಗೂ ಬಿಡಂಗಿಲ್ಲ. ಯಾರು ಶರಣರು ನಮಗೆ ಬೇಕಾಗಿದೆ, ಸಮಾಜಕ್ಕೆ ಯಾರು ಒಳ್ಳೇದು ಮಾಡ್ಯಾರ ಅವ್ರು ಎಲ್ಲರಿಗೆ ನಾವು ನೆನೆಸೋಣ ಅಂತ ಹೇಳಿ ತಮ್ಮೆಲ್ಲ ವಿನಂತಿಸ್ಕೊಳ್ತಾ, ಈಗ ಮರಿ ಅನ್ನೋರು ಒಂದು 2 ನಿಮಿಷ ಮಾತಾಡಬೇಕು. ಅದಾದ ನಂತರ ಮಂಗಲ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದು ದಿವಸ ಮಡಿವಾಳ ಮಾಚಿದೇವರ ಜಯಂತಿ ನಿಮಿತ್ತ ಬಸವೇಶ್ವರ ಸರ್ಕಲ್ನಲ್ಲಿ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಇಟ್ಕೊಂಡು ಅದರ ಚಿಂತನ ಮಂಥನ ಮಾಡಲಿಕ್ಕೆ ಎಲ್ಲ ಫ್ರೆಂಡಿಗೆ ನಾವು ಶಾಣ ತಿಳಿಸುತ್ತಾರೆ. ಇವತ್ತು ದಿವಸ ವಿಶೇಷ ನಿಮ್ಮೆಲ್ಲ ಹೇಳಬೇಕಾದ್ರೆ, ಇಲ್ಲಿವರೆಗೆ ನಮ್ಮವರಾದಂಥ ಶಂಭುಲಿಂಗ ತಮ್ಮಣ್ಣನವರು ತಮ್ಮ ಅನುಭವ ನೀಡಿದ್ದಾರೆ. ಅವ್ರದ್ದು ಅನಿಸಿಕೆ ಇದೆ, ನಮಗೆ ಒಂದು ಸ್ಥಳ ಬೇಕಂತ. ಆದರೆ ಸುಮಾರು 85ನೇ ಇಸ್ವಿಯಲ್ಲಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭೆ ಅಂತಕ್ಕಂಥದ್ದೇನು ಒಂದು ಸ್ಥಳ ಇದೆಯೋ, ಈಗಾಗಲೇ ಸಂಗಮೇಶ್ವರ ಶಾಲೆಯಲ್ಲಿ ಒಂದು ನಡೀತಾ ಇದೆಯೋ, ಅಲ್ಲಿ ನಾವು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಾಯಿದ್ದೆವು. ಆ ಸ್ಥಳ ಅಲ್ಲಿ ಇದೆ. ಅಲ್ಲದೆ ಭಾರತೀಯ ಬಸವದಳ ಅನ್ನತಕ್ಕಂಥದ್ದು ಅಲ್ಲಿ ನಾವೀಗಲೇ ಅಮರ ಟಾಕೀಸ್ ಎದುರುಗಡೆ ಒಂದು ಜಾಗ ಇದೆ. ಒಂದು ಸುಮಾರು 100 by 125 ಫೀಟ್ ಇದೆ. ಅಲ್ಲಿ ಕೂಡ ಈಗಾಗಲೇ ನಾವು ಅದ್ರ ಬಗ್ಗೆ ನಾವು ಮಾನ್ಯ ಮಂತ್ರಿಯವರಿಗೆ ತಿಳಿಸಿದ್ದೇವೆ. ಅವರು ಒಂದು ಪ್ರಾರ್ಥನೆ ನಾವು ಕಲ್ಯಾಣ ಮಂಟಪ ಮಾಡಿಕೊಡ್ತೇವೆ, ನೀವು ಜಗತ್ ನಮಗೆ ಡಾಕ್ಯುಮೆಂಟ್ ಕೊಡು ಅಂತ ಹೇಳಿದ್ರೆ ಡಾಕ್ಯುಮೆಂಟ್ ರೆಡಿ ಮಾಡಿದೆವು. ಅಲ್ಲಿ ಕೂಡ ಮಾಡ್ಬೋದು, ಅಲ್ಲಿ ಮಾಡ್ಬೋದು. ಅಲ್ಲೇ ಇವತ್ತು ದಿವಸ ನಾವು ಮಡಿವಾಳ ಮಾಚಿದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರು 83ನೇ ಇಸ್ವಿಯಲ್ಲಿ ನಾವು ಅಲ್ಲಿ ಏನು ಚರ್ಚ್ ಇದೆ, ಆ ಚರ್ಚ್ ಹತ್ರ ಮಡಿವಾಳ ಮಾಚಿದೇವ್ ಚೌಕ್ ಮಾಡಿದೆವು. ಅದರಲ್ಲಿ ಒಂದು ವಚನ ಬರೆದೆವು ನಾವು. ಅದರ ಮೇಲೆ ಒಂದು ವಚನ ಬರೆದೆವು. ಆ ವಚನ ನೋಡಿ ಅದಕ್ಕೆಲ್ಲ 100 ಜನ ಭಾಳ ಜನ, ಯಾಕಂದ್ರೆ 199 ಜನರು ಅವರೇ ಇದ್ದಾರೆ, ಕೆಟ್ಟವರೇ ಇದ್ದಾರೆ ಅಂತಂತ ಭಾವನೆ ಇಟ್ಕೊಂಡು. ಯಾಕಂದ್ರೆ ಈಗಾಗಲೇ ಮಡಿವಾಳ ಮಾಚಿದೇವ್ರ ಗಣಾಚಾರ್ಯ ಅಂತಕ್ಕಂಥ ವಿಚಾರ ತಮಗೆ ತಿಳಿಸಿದ ದಿವಸ ಆ ಮಡಿವಾಳ ಮಾಚಿದೇವ್ರ ಒಂದು ಮೂರ್ತಿ ತೆಗೆದಾಕಿದ್ದಾರೆ. ಅಲ್ಲಿ ತೆಗೆದಾಕಿದ್ರೆ ಮುಂದೆ ಏನು ಮಾಡಬೇಕು, ಯಾಕಂದ್ರೆ ಎಲ್ಲ ಜೈಲು ಅಲ್ಲೆಲ್ಲ ಮತ್ತೆ ಕೂಡಿಸ್ತಾ ಇದ್ದಾರೆ. ಆ ಒಂದು ವಚನ ಬರೆದು ಆ ಮಡಿವಾಳ ಮಾಚಿದೇವ್ರ ಚೌಕಲ್ಲಿ ಆಲ್ರೆಡಿ ಮಾಡಲಾಗಿದೆ. ಪ್ರಪ್ರಥಮವಾಗಿ ಶರಣರ ಜಯಂತಿಯನ್ನು ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರ ನೇತೃತ್ವದಲ್ಲಿ ನಮ್ಮ ಯುವಕೆಲ್ಲ ಅಪ್ಪಗಳವರ, ಸಿದ್ದಣ್ಣ ಲಂಗೋಟಿ, ವಿ ಸಂಗಮದ ಭಾಳ ಜನರಿ ನಾವು ಶರಣರ ಆ ಟೈಮಿಗೆ ಇದ್ದರು. ಆ ಟೈಮಿಗೆ ನಾವು ಸುಮಾರು 85 ಇಸ್ವಿಯಲ್ಲಿ 10-15 ಜನರಿ ಓಣಿ ತಿಳ್ಕೊಂಡು ಪ್ರತಿಯೊಂದು ಶರಣ ಜಯಂತಿ ಈಗ ನಾವು ಗುಂಡಪ್ಪ ಶರಣ ಮಾಡ್ತಾ ಇದ್ದಾರೆ. ಈ ಒಂದು ವಿಷಯ ಕುರಿತು ನಾವು ಪ್ರತಿಯೊಂದು ಓಣಿಯಲ್ಲಿ ಪ್ರತಿಯೊಂದು ಶರಣ ಜಯಂತಿಯಲ್ಲಿ ನಾವು 10 ಜನನೇ
ಬಾರ್ಸರ್ರಾವೆ ಪುಣ್ಯರಾವೆ ಅಥವಾ ಜನ ಮಾಡ್ಕೊಂಡು ಓಣಿ ತಿರುಗಾಡಿ ಬಂದು ಜಯಂತಿ ಉತ್ಸವ ಮಾಡ್ಕೊಂಡು ನಮ್ಮ ಮನೆ ಮತ್ತೆ ಮಠಕ್ಕೆ ಹೋಗಿ ನಾವು ಇದು ಆಗ್ತಾಯಿದ್ದೆವು. ಆ ರೀತಿ ಅದು ಶ್ರೇಷ್ಠ ಜಯಂತಿ ಉತ್ಸವ ಮಾಡ್ತಾ ಶ್ರೇಷ್ಠ ಈಗಲೇ ಯಾರೋ ಹೇಳಿದ್ರು ಅವ್ರು ಮಾಡಿದೆವು. ನಮ್ಮ ಭಾಲ್ಕಿ ಮಠ ಪ್ರಪ್ರಥಮವಾಗಿ ಜಯಂತಿ ಉತ್ಸವ ಆಚರಣೆ ಮಾಡೋದು ಅದನ್ನು ಚಾಟೆ ಮಾಡಿದ್ರೆ ಒಂದು ಯಾವ ರೀತಿ ಒಂದು ಡೈರಿ ಇದೆ. ಆ ಡೈರಿಯಲ್ಲಿ ಮಡಿವಾಳ ಮಾಚಿದೇವರು ಗಣಪತಿ ಗಣೇಶ ಉತ್ಸವ ದಿನ, ಅಂಬಿಕಾ ಚೌಡ ಜಯಂತಿ ಒಂದು ದಿನ, ಅಕ್ಕಮದ ಜಯಂತಿ ಒಂದಿನ, ದಾವಣಗೆರೆ ಹಿಂಗೆಲ್ಲ ಒಂದು ರೀತಿ ಜಯಂತಿ ಮಾಡಿ ನಾವು ಚಾಟೆ ಮಾಡ್ತಾಯಿದ್ದೆವು. ಅದೇ ಪ್ರಕಾರ ಮಾಡ್ತಾಯಿದ್ದೆವು. ಈಗಾಗಲೇ ತಮಗೆ ತಿಳಿಸಿದ ಪ್ರಕಾರ ನಾವಲ್ಲಿ ಮಡಿವಾಳ ಮಾಚಿದೇವರ ಮೂರ್ತಿ ಮತ್ತೆ ಯಾವ ರೀತಿ ಮಾಡ್ಬೇಕಂತ ಮಾನ್ಯ ಶಾಸಕರಲ್ಲಿ ಮಾನ್ಯ ಸಂಸದರಲ್ಲಿ, ಯಾಕಂದ್ರೆ ಇಬ್ಬರು ನಮ್ಮವರೇ ಅದಾರೆ, ನಾವು ಕೇಳ್ಕೊಂಡು ಅಲ್ಲಿ ಮೂರ್ತಿ ಮಾಡ್ಲಿಕ್ಕೆ ಪ್ರಯತ್ನ ನೀವೆಲ್ಲ ಮಾಡಿದ್ರೆ ನಾವು ಕೂಡ ಅದಕ್ಕೆ ಸಹಕಾರ ನಿಂತೇವು ಮತ್ತು ಸದಾ ಯಾವಾಗಲೂ ಸಿದ್ಧಿರ್ತೇವೆ ಅಂತ ತಿಳ್ಕೊಂಡು ಈ ಮಡಿವಾಳ ಮಾಚಿದೇವ್ರ ಬಗ್ಗೆ ಹೇಳ್ಬೇಕಾದ್ರೆ ಇದ್ದಿದ್ದಂದ್ರೆ ಬುದ್ಧಿಗತಿ ಆಗ್ತಂತಂದ್ರೆ ಹಿರುವಳ ಗಾದಿ ಮತ್ತದ ಇದ್ದಿದ್ದಂದ್ರೆ ಬುದ್ಧಿಗತಿ ಆಗ್ತದ. ಯಾಕಂದ್ರೆ ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ ನಿಮಗೆ. ಹಿಂಗೆ ಪ್ರತಿದಿನ ಸಮಯ ಆಗಿದೆ ಧ್ವಂಸಕ್ಕೂ ಈಗಲೇ ತಮ್ಮೆಲ್ಲ ತಿಳಿಸಿದ ಪ್ರಕಾರ ಒಂದು ಮನೆಯಲ್ಲಿ ಒಬ್ಬ ಸ್ವಾಮಿ ಮನೆಗೆ ಹೋಗಿ ಇದ್ದಿದ್ರೆ ಬುದ್ಧಿ ಅಂತ ಭಿಕ್ಷಾಂದೇಹಿ, ಇದ್ದಿದ್ರೆ ಬುದ್ಧಿ ಅಂತ ಭಿಕ್ಷಾಂದೇಹಿ ಅಂತ ಸ್ವಾಮಿ ಅಂತ ಒಂದು ದಿವ್ಸ ಅಂದರು, 2 ದಿವ್ಸರು ಅಂದಾಗ ಮುಂದೆ ಇಂಥ ಗುಂಡಪ್ಪನಂತ ಮನುಷ್ಯ ಇದ್ರು ಅಂದ್ರೆ ಒಬ್ಬರು ಶಾಂಡಿದ್ರು. ಆ ಶರಣಿಯಲ್ಲಿ ಬಂದು ಒಬ್ಬ ಹೆಣ್ಮಗಳು ಬಂದು, ಏ ಸ್ವಾಮಿ ಹಿಂಗಂದ್ರೆ ಏನು ಇದು ಅಂದ್ರೆ ಇದ್ದ ಬುದ್ಧಿ ಐತೆ ಅಂತಂದ್ರೆ ಅವಂದಂತ ಇಲ್ಲ ನಾನು ಈಗ ಹೇಳಲ್ಲ ನಿಂಗೆ ಸಿಟ್ಟು ಬರ್ತಂತ ಅಂದ್ರೂ ಕೂಡ ಇಲ್ಲ ಒಂದು ಕೈ ನೀಡ್ದಂತ ಏನು ಹಿಂಗಂದ್ರೆ ಅಂತ ಏ ಬಲಿ ಹಿಟ್ ನೀಡೋದಂತವ ಹಾಂ ಹಿಂಗಂತಿ ಅಂತ ಹುಡುಗಾಟ ಮಾಡೋದಂತೈತಿ. ಅಂದ್ರೇನು ಈ ಕಾಲದಾಗ ಕುಡಿಯೋರಿಗೆ ಕುಡಿಬೇಡಂದ್ರೆ ಸಿಟ್ಟು ಬರ್ತದೆ, ತಿನ್ದವ್ರಿಗೆ ತಿನ್ಬೇಡಂದ್ರೆ ಸಿಟ್ಟು ಬರ್ತದೆ, ಕೆಟ್ಟ ಮಾಡುವ ಸಿಟ್ಟು ಬರ್ತದೆ, ಬಿಗಬೇಡ ಸಿಟ್ಟು ಬರ್ತದೆ, ಸರಿ ಕುಡಿಯೋರಿಗೆ ಮತ್ತಿಷ್ಟು ಬೇಡೋದು ಮತ್ತಿಷ್ಟು ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಮಡಿವಾಳ ಮಾಚಿದವರು ಪ್ರತಿಯೊಬ್ಬರು ಅವ್ರು ಇದ್ದಂಥ ಗಣಾಚಾರ್ಯ ವಚನಗಳನ್ನು ನಾವೆಲ್ಲ ತಿಳ್ಕೊಳ್ಬೇಕು. ಒಂದೇ ಒಂದು ವಚನ ತಾವೆಲ್ಲರೂ ನಾ ಅಂತೀನಿ, ನೀವೆಲ್ಲ ಅನ್ಬೇಕಂತ ನನ್ನ ಅನಿಸಿಕೆ ಅಂದು ನಾನು ಮುಗ್ತೀನಿ. ದಯವಿಟ್ಟು ಎಲ್ಲರೂ ಆ ವಚನ ಅನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಯ್ಯ ಖಂಡವ ತಿಂದು ಹೆಂಡವ ಕುಡಿದು ರಂಡಿಯ ಸಂಪರ್ಕ ಮಾಡಿ ದಂಡವ ಕೊಡುವ ಜಗಭಂಡ ತಾಯಿಗಂಡ ಇಂತಹ ಹೆಂಡಗಾರರಿಗೆ ಸದ್ಭಕ್ತ ವೀರ ಮಹೇಶ್ವರ ಎಂದು ಮನದಲ್ಲಿ ಹೊಳೆದಡೆ ಹೆಂಡಿಯ ಹುಳದಲ್ಲಿಕ್ಕೋದು ನಿಮ್ಮ ಶರಣ ಕಲಿದೇವರ ದೇವ, ನಿಮ್ಮ ಶರಣ ಕಲಿದೇವರ ದೇವ. ಇನ್ನು ಅನೇಕ ಕ್ರಾಂತಿಕಾರಿ ವಚನಗಳು ಮಡಿವಾಳ ಮಾಚಿದೇವರು ಇವೆ. ಅವು ಸುಮಾರು 56ನೇ ಇಸ್ವಿಯಿಂದ ಕೂಡ ನಮ್ಮಲ್ಲಿ ಬುಕ್ ಇದೆ. ಅದು ಯಾರು ಪ್ರಿಂಟ್ ಮಾಡಬೇಕಾದ್ರೂ ಕೂಡ ಪ್ರಿಂಟ್ ಮಾಡಿ ಪ್ರಯತ್ನ ಮಾಡಿದೆ, ಅವಾಗ ಪ್ರಿಂಟ್ ಮಾಡಿದೆವು ಮತ್ತು ಮುಂದೆ ಯಾರು ಮಾಡೋದಕ್ಕೆ ಅದಕ್ಕೆ ನಾವೆಲ್ಲ ಸಹಕಾರ ಕೊಡ್ತೇವೆ ಅಂತ ಮಾತನ್ನು ತಿಳಿಸಿ ನಾನು 2 ಮಾತು ಬಂದು ಈ ಕಾರ್ಯಕ್ರಮಕ್ಕೆ ಮಾತಾಡೋಕ್ಕೆ ನಾವು ಅವಶ್ಯ ಮಾಡಬೇಕಂತ ಎಲ್ಲರ ಹೆಸರಿಗೆ ನಾನು ಶರಣಾಗ್ತೀನಿ. ಇಲ್ಲಿವರೆಗೆ ಹಿರಿಯ ಶರಣರು ಲಿಂಗಾಯತ ಧರ್ಮದ ಸಮನ್ವಯ ಸಮಿತಿಯ ಅಧ್ಯಕ್ಷರು ಕೆಲವು ವಿಚಾರಗಳನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಅಭಿನಂದಿಸೋಣ. ಚಪ್ಪಾಳೆ ಬಂದಿಗೆ ಅವರಿಗೆ ಗೌರವಿಸಬೇಕು. ಅದೇ ರೀತಿ ಸ್ಥಳಾವಕಾಶದ ಬಗ್ಗೆ ಅವ್ರು ಹೇಳಿದ್ರು, ಇಲ್ಲಿ ಕಾರ್ಯಕ್ರಮ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೇಕಾದ್ರೆ ಅಲ್ಲಿ ಕೂತ್ಕೊಂಡು ನಾವು ಒಂದು ಚಿಂತನ ಮಂಥನ ಮಾಡೋ ಸಮಯ ಇದ್ದಾಗ ಅದನ್ನು ಆಯ್ಕೆ ಮಾಡಿಕೊಂಡು ನಾವು ಅಲ್ಲಿ ಸಮಯ ಕೊಡ್ತಾ ಇದ್ದಾರೆ. ಸ್ಥಳ ಕೊಟ್ಟಾಗ ಅವರಿಗೆ ತುಂಬ ಧನ್ಯವಾದಗಳು. ನಾವು ಆ ಕಾರ್ಯಕ್ರಮ ಅಲ್ಲಿ ಮಾಡುವಾಗ ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ತಮ್ಮೆಲ್ಲ ವಿನಿಸ್ಕೊಳ್ತೀನಿ. ಈಗ ಮಂಗಲಧನಿಗೆ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ. ಇದಾದ್ಮೇಲೆ ಸ್ವಲ್ಪ ಎಲ್ಲರೂ ಟೀ ಕುಡಿದು ಹೋಗಬೇಕು ಅಂತ ವಿನಿಸ್ಕೊಳ್ತೀವಿ. ಬರೀ ಶಂಡ್ರೆ ಅವ್ರು ಕೊಡ್ರಿ, ಬೇರೆ ಕಡೆ ಕೊಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯ ಬಸವರಾಜ ಭಕ್ತಜನ ಸುರಭೋಜ, ಜಯತನಃ ಕಾರಣಿಕಲಿಂಗದೇವನ ಘನತೇಜ, ಜಯತು ಕರುಣಾ ಸಿಂಧು ಭಜಕ ಜನ ಬಂಧು, ಜಯ ಇಷ್ಟದಾಯಕ ರಕ್ಷಿಸೋ ಹೇ ಗುರು ಬಸವ ರಕ್ಷಿಸು, ಹೇ ಗುರು ಬಸವ ರಕ್ಷಿಸು, ಹೇ ಗುರು ಬಸವ. ಜೈ ಗುರು ಬಸವೇಶ್ವರ ಮಹಾದೇವ್. विश्व गुरु बसवेश्वर महात्मा की जय. सकल शरण संतों की जय. विश्व गुरु मंत्र पुरुष बसवಣ್ಣನವರಿಗೆ, ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ವೀರ ಗಣಾಚಾರಿ ಮಡಿವಾಳ ಮಾಜಿ ತಂದೆಗಳಿಗೆ, ವೀರ ಗಣಾಚಾರಿ ಮಡಿವಾಳ ಮಾಜಿ ತಂದೆಗಳಿಗೆ, ಸರ್ವ ಶರಣ ಸಂಕುಲಕ್ಕೆ
ಏನಿಲ್ಲ ನೋಡಿ ಸರ್ ಆರಾಮ್. ಸಾಹಿತ್ಯ ರಕ್ಷಣೆ ಮಾಡುವ ಮಾಧ್ಯಮದವರಿಗೆ